ಕರುನಾಡು ಇಲ್ಲಿ ಕನ್ನಡವೇ ಉಸಿರು ಅಂತ ಹೇಳಲಾಗುತ್ತೆ. ಆದರೆ ಕರ್ನಾಟಕದ ಥಿಯೇಟರ್ಗಳ ಪರಿಸ್ಥಿತಿ ನೋಡಿದರೆ ಬಹಳ ಬೇಸರ ಆಗುತ್ತೆ. ಹಿಂದಿ ವಾಲಗಳ ನಡುವೆ ತಮಿಳಿಗರ ದರ್ಬಾರ್ ನಡೀತಾ ಇದೆ. ಇಲ್ಲಿ ಕರುನಾಡ ನೆಲದ ಥಿಯೇಟರ್ಗಳಲ್ಲಿ ಕನ್ನಡವೇ ಮಾಯ ಆಗಿಬಿಟ್ಟಿದೆ. ಓಕೆ, ತಮಿಳೋ ಹಿಂದಿಯೋ ಯಾವುದೋ ಮೂವಿ ಬಗ್ಗೆ ನಿಮಗೆ ಅಭಿಮಾನ ಇದೆ, ಆದರೆ ಕನ್ನಡದ ಅಸ್ಮಿತೆಯನ್ನ ಮರೆಯೋದು ಅದೆಷ್ಟು ಸರಿ? ಕನ್ನಡದ ಅಸ್ಮಿತೆಯನ್ನ, ಕನ್ನಡ ಕಡ್ಡಾಯ, ಆದರೆ ಇವರಿಗೆ ಯಾಕಿಲ್ಲ ಅನ್ವಯ? ಕನ್ನಡವನ್ನ ದುರ್ಬೀನ್ ಹಾಕಿ ಹುಡುಕುವಂತ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ತಮಿಳಿಗ ವಿಜಯ್ ನಟನೆಯ ಜನನಾಯಕನ್ ಸಿನಿಮಾ ಎಲ್ಲಾ ಕಡೆ ಎಲ್ಲಾ ಥಿಯೇಟರ್ಗಳನ್ನ ಆವರಿಸಿಕೊಂಡ್ಬಿಟ್ಟಿದೆ. ಸುಮಾರು 50ಕ್ಕೂ ಹೆಚ್ಚು ಪೋಸ್ಟರ್ಗಳ ಅಳವಡಿಕೆಯನ್ನು ಮಾಡಲಾಗಿದೆ ಅಂತೆ. 50 ಸಿನಿಮಾ ಬ್ಯಾನರ್ಗಳಲ್ಲಿ 5 ಅಕ್ಷರವೂ ಕೂಡ ಕನ್ನಡವಿಲ್ಲ ಸ್ವಾಮಿ, 5 ಅಕ್ಷರವೂ ಕನ್ನಡವಿಲ್ಲ. ಥಿಯೇಟರ್ ವಿಚಾರದಲ್ಲೂ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಅಪ್ಪಟ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಇಲ್ಲ. ನೋಡಿ, ಇವ್ರ್ಯಾರು ಕರ್ನಾಡನ್ನ ಉದ್ಧಾರ ಮಾಡೋಕ್ಕೋಸ್ಕರ ಬಂದವರಲ್ಲ, ಅಥವಾ ಕನ್ನಡ ನಾಡನ್ನು ಉದ್ಧಾರ ಮಾಡೋಕ್ಕೋಸ್ಕರ ಬಂದವರಲ್ಲ. ಬದಲಿಗೆ ಹೊಟ್ಟೆಪಾಡಿಗೆ ದುಡಿಮೆಯನ್ನ ಅಲಿಸಿಕೊಂಡು ಕರ್ನಾಟಕಕ್ಕೆ ಬಂದು ಇವರೆಲ್ಲರೂ ಬೆಳೆದವರು. ಕನ್ನಡ ನಾಡು ಅವರೆಲ್ಲರಿಗೂ ಸಹೃದಯ ರೀತಿಯಲ್ಲಿ ಅವರೆಲ್ಲರಿಗೂ ಅನ್ನ ಕೊಟ್ಟು ಬೆಳೆಸಿದೆ. ಆದರೆ ಇವತ್ತು ನೋಡಿ, ತಮಿಳುನಾಡಲ್ಲಿದ್ದೀವೋ ಕರ್ನಾಟಕದಲ್ಲಿದ್ದೀವೋ ಅನ್ನುವಂಥ ಪ್ರಶ್ನೆ ಇಲ್ಲಿ. ಕನ್ನಡವೇ ಕಾಣಿಸ್ತಾ ಇಲ್ಲ, ಕನ್ನಡವೇ ಕಾಣಿಸ್ತಾ ಇಲ್ಲ ಎಲ್ಲೆಲ್ಲೂ. ಇಂತಹ ಅವಿವೇಕ ವರ್ತನೆಗಳೇನಿವೆ, ಇದೇ ಕನ್ನಡಿಗರನ್ನ ಕೆರಳಿಸೋದು. ವಿಡಿಯೋ ಮಾಡಿ ಹಾಕ್ತಿರಲ್ಲ, ಕನ್ನಡ ನಹಿ ಆಯಂಗೆ, ಹಂಗೆ ಹಿಂಗೆ ಅಂತ ಹೇಳಿ. ನೀವು ಈ ರೀತಿ ಮಾತಾಡಿದ್ರೆ ಮತ್ತೇನು ಮಾಡಬೇಕಾಗುತ್ತೆ? ಅಲ್ಲಿ ಒಂದು ಚಿತ್ರ ಅಂದರೆ ಏನು, ಇವರು ಜನನಾಯಕನ್ ವಿಜಯ್ ಅಂತ ಏನಿದ್ದಾರೆ, ಈಗ ಇನ್ನೇನು 9ನೇ ತಾರೀಕು ಇವಾಗ ಅವ್ರದ್ದು ಏನೋ ಒಂದು ಚಿತ್ರ ಬಿಡುಗಡೆ ಆಗ್ತಿದೆ ಅಂದ್ಬಿಟ್ಟು ಭಾಳಷ್ಟು ಅಲ್ಲಿನ ರಾಜಕೀಯ ಪಕ್ಷಗಳು ಮತ್ತು ಇವ್ರ ರಾಜಕೀಯ ಪಕ್ಷ ಇವ್ರ ಕೊನೆ ಚಿತ್ರ ಹಾಗೆ ಹೀಗೆ ಅಂತ ಇವ್ರುಗಳದ್ದೊಂದು ಚರ್ಚೆ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಏನಾಗ್ತಿದೆ ಅಂತ ದಯವಿಟ್ಟು ನೀವೆಲ್ಲ ಇವತ್ತು ನಮ್ಮ ಕನ್ನಡ ಪರ ಸಂಘಟನೆಗಳು, ಆಮೇಲೆ ನಾವು ಕನ್ನಡಿಗರು, ಇವತ್ತು ನಮ್ಮ ಕನ್ನಡಾಭಿಮಾನಿಗಳು, ಆಮೇಲೆ ನಮ್ಮ ಕನ್ನಡ ಚಿತ್ರರಂಗ, ದಯವಿಟ್ಟು ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಫ್ಯಾನ್ಸ್ ವಾರ್ಗಳನ್ನು ಮಾಡಿಕೊಂಡು ಕೂತ್ಕೊಳ್ಳೋದಲ್ಲ ನಮ್ಮ ಕೆಲಸ. ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರಗಳಿಗೆ ಇವತ್ತು ಚಿತ್ರಮಂದಿರಗಳು ಸಿಗ್ತಾ ಇಲ್ಲ. ಇವತ್ತು ಒಂದು ತಮಿಳು ಚಿತ್ರರಂಗದ ತಮಿಳಿನ ಒಂದು ಜನನಾಯಕನ್ ಚಿತ್ರಕ್ಕೆ 100ಕ್ಕಿಂತ ಹೆಚ್ಚು ಥಿಯೇಟರ್ಗಳನ್ನು ಇವರು ಬೆಂಗಳೂರಿನ ಡಿಸ್ಟ್ರಿಬ್ಯೂಟರ್ಗಳು ಬುಕ್ ಮಾಡ್ಕೊಂಡಿದ್ದಾರೆ. ಅದು ತಮಿಳಿನಲ್ಲಿ ಇವಾಗ ಪ್ರದರ್ಶನ ಕೊಡ್ತಾ ಇದೆ. ನಾವು ತಮಿಳ್ ಚಿತ್ರಗಳನ್ನು ನೋಡ್ತೀವಿ, ಎಲ್ಲ ಇದು ಮಾಡ್ತೀವಿ, ಅವರ ಚಿತ್ರಗಳನ್ನು ನಾವು ರಂಜಿಸ್ತೀವಿ, ಎಲ್ಲನೂ ಮಾಡ್ತೀವಿ. ಬಟ್ ಇದು ಯಾವುದು, ಇದು ಸಂಸ್ಕೃತಿ, ಇದು ನಮ್ಮ ಕನ್ನಡ ಚಿತ್ರಗಳು, ನಮ್ಮ ಕನ್ನಡಾಭಿಮಾನಿಗಳಿಗೆ ಎಂಥ ದುರಂತ ಇದು. ಇವತ್ತು ವಲಸೆ ಬಂದಿರತಕ್ಕಂಥ ತಮಿಳಿಗರು, ಅವರ ವಿಜಯ್ ಫ್ಯಾನ್ಸ್ ಯಾರಿದ್ದಾರೆ, ಅವರು ಏನು 100 ಕಟ್ಔಟ್ಗಳು, ಪೋಸ್ಟರ್ಗಳನ್ನು. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ನಾವು ಎಲ್ಲಿದ್ದೀವಿ? ಕರ್ನಾಟಕದಲ್ಲಿದ್ದೇವೋ ಬೇರೆ ಕಡೆ ಇದ್ದೇವೋ ಅನ್ನುವಂಥ ಪ್ರಶ್ನೆ. ನಮ್ಮ ಅಸ್ಮಿತೆ ಇದು. ಇವರೆಲ್ಲರೂ ಕೂಡ ಕೆಲಸ ಕೇಳ್ಕೊಂಡು ಅಥವಾ ಹೊಟ್ಟೆಪಾಡಿಗಾಗಿ ಬಂದಾಗ ಅವ್ರನ್ನೆಲ್ಲ ನಾವು 2 ಕೈಗಳನ್ನು ಚಾಚಿ ಬರಮಾಡ್ಕೊಂಡ್ವಿ, ಅನ್ನ ಇತ್ವಿ, ನಮ್ಮ ನೆಲದಲ್ಲಿ ದುಡಿದು ತಿಂದರು. ಆದರೆ ಇವತ್ತು ಕನ್ನಡಾಭಿಮಾನವನ್ನು ಮರೆತು ನಾವೆಲ್ಲಿದ್ದೀವಿ ಅನ್ನೋದನ್ನು ಮರೆತು ಸಂಪೂರ್ಣವಾಗಿ ತಮಿಳುಮಯ ಆಗಿಬಿಟ್ಟಿದೆಯಲ್ಲ. ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಲಕ್ಷ್ಮಿ? ಎಸ್ ಕಾರ್ತಿಕ್, ಕನ್ನಡ ವಿಚಾರವಾಗಿ ಇದೇನು ಮೊದಲನೇ ಬಾರಿಗಲ್ಲ. ಈ ಹಿಂದೆಯೂ ಸಹ ಸಾಕಷ್ಟು ಬಾರಿ ಸಹ ಇದೇ ರೀತಿಯಾಗಿ ಕನ್ನಡ ವಿಚಾರದಲ್ಲಿ ಸಾಕಷ್ಟು ಬಾರಿ ಗೊಂದಲಗಳು, ಜೊತೆಗೆ ಒಂದಷ್ಟು ಹೋರಾಟಗಳು ಸಹ ನಡೆದಿರುವಂತದ್ದು, ಪ್ರೊಟೆಸ್ಟ್ಗಳು ನಡೆದಿರುವಂತದ್ದು. ಈ ಕುರಿತಂತೆ ಇವತ್ತು ಸಹ ಏನು ತಮಿಳ್ ನಟ ವಿಜಯ್ ಅಭಿಮಾನಿಗಳಿಂದ ಒಂದ್ ರೀತಿಯಲ್ಲಿ ಕನ್ನಡದ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿರುವಂತದ್ದು ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರುವಂತದ್ದು. ಯಾಕಂತಂದ್ರೆ ನಾಳೆ ವಿಜಯ್ ಅವರ ಸಿನಿಮಾ ಏನು ಜನನಾಯಕನ್ ಅಂತ ಅನ್ನುವಂತಹ ಸಿನಿಮಾ ರಿಲೀಸ್ ಆಗ್ಬೇಕಿತ್ತು. ಕಾರಣಾಂತರಗಳಿಂದ ಈಗ ಸದ್ಯಕ್ಕೆ ಅದು ಮುಂದೂಡಿಕೆ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ನಗರದ ಒಂದಷ್ಟು ಥಿಯೇಟರ್ಗಳ ಮುಂಭಾಗದಲ್ಲಿ ಕಟೌಟ್ಗಳನ್ನ ಹಾಕಿದ್ದಾರೆ. ಆ ಕಟೌಟ್ಗಳ ಸಂಪೂರ್ಣವಾಗಿ ಇಂಗ್ಲಿಷ್ ಜೊತೆಗೆ ಚಿಕ್ಕದಾಗಿ ಕೆಲವೊಂದು ಪೋಸ್ಟರ್ಗಳಲ್ಲಿ ಚಿಕ್ಕದಾಗಿ ಕನ್ನಡ ಅಕ್ಷರಗಳು ಕಾಣ್ತವೆ. ಆದ್ರೆ ಕರುನಾಡಲ್ಲಿ ಎಲ್ಲೋ ಒಂದು ಕಡೆ ಕನ್ನಡಿಗರ ಸಿನಿಮಾಗಳೇ ಓಡ್ತಾ ಇಲ್ಲ. ಅಂತದ್ರಲ್ಲಿ ಇವರು ತಮಿಳು ಸಿನಿಮಾಗಳನ್ನ ಈ ರೀತಿಯಾಗಿ ಸಂಪೂರ್ಣವಾಗಿ 50ರಿಂದ 60 ಕಟೌಟ್ಗಳನ್ನ ಹಾಕ್ತಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಕನ್ನಡಿಗರಿಗೆ ಬೆಲೆ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕೆ ಏನು ಆರೋಪವನ್ನ ಮಾಡ್ತಾ ಇರುವಂತದ್ದು. ಒಂದಷ್ಟು ಜನ ಕನ್ನಡಿಗರು ಸಹ ಈ ಕುರಿತಂತ ವಿಡಿಯೋವನ್ನ ಮಾಡೋದ್ರ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ
ಅಪ್ಲೋಡ್ ಅನ್ನ ಮಾಡಿದ್ದಾರೆ. ಕರುನಾಡಲ್ಲಿ ಕನ್ನಡ ಸಿನಿಮಾಗಳೇ ಓಡುತ್ತಾ ಇಲ್ಲ ಅಂತದ್ರಲ್ಲಿ ಏನು ತಮಿಳಿನ ಒಂದು ಸಿನಿಮಾ ಈ ರೀತಿಯಾಗಿ 3-4 ಥಿಯೇಟರ್ಗಳಲ್ಲಿ ಓಡ್ತಾ ಇದ್ದಾವೆ. ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಏನು ಕನ್ನಡಿಗರ ಇದನ್ನ ಈಗಲೇ ಎಚ್ಚೆತ್ಕೊಳ್ಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳ್ಕೊಂಡು ಅಲ್ಲಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸೋದ್ರ ಮುಖಾಂತರ ಈಗ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು ಕಾರ್ತಿಕ್. ಸೊ ಇದನ್ನ ಗಮನಿಸಿ ಕನ್ನಡ ಪರ ಹೋರಾಟಗಾರರು ಏನಾದ್ರೂ ಎಚ್ಚೆತ್ಕೊಳ್ತಾರ ಅಥವಾ ಸಿನಿಮಾ ಕುರಿತಂತೆ ಏನು ಚಲನಚಿತ್ರ ಮಂಡಳಿ ಏನಾದ್ರೂ ಎಚ್ಚೆತ್ಕೊಳುತ್ತಾ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿರುವಂತದ್ದು. ಎಸ್, ಥ್ಯಾಂಕ್ ಯು ಲಕ್ಷ್ಮಿ ಬಾಗಲಕೋಟಿ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಸೊ ಓವರಾಲ್ ಆಗಿ ನಾವು ನಿಮಗೆ ವಿಜುವಲ್ ತೋರಿಸ್ತಾ ಇದ್ದೀವಿ ನೋಡಿ. ಹಿಂಗೆ ಮೌನವನ್ನ ವಹಿಸಿದ್ರೆ, ನೀವು ಯಾರು ಕೂಡ ಮಾತಾಡದೇ ಇದ್ರೆ ನಾಡಿದ್ದು ಕರ್ನಾಟಕದ ಹೆಸರನ್ನು ಬದಲಿಸಿಬಿಡ್ತಾರೆ, ಬೆಂಗಳೂರಿನ ಹೆಸರನ್ನ ಬದಲಿಸಿಬಿಡ್ತಾರೆ, ತಮಿಳುನಾಡು ಅಂತ ಮಾಡಿಬಿಡ್ತಾರೆ. ಜಾಗ್ರತೆಯಾಗಿರಬೇಕು. ಇದೇ ನೀವು ತಮಿಳ್ನಾಡಿಗೆ ಹೋಗಿ ಒಂದ್ಸತಿ, ತಮಿಳ್ನಾಡಿಗೆ ಹೋಗಿ ನೀವು ಅವ್ರ ಹತ್ರ ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿ ನೋಡಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಭಾಷಾಭಿಮಾನ ಎಷ್ಟರ ಮಟ್ಟಿಗಿದೆ, ಅವರ ಭಾಷಾಭಿಮಾನ ಎಷ್ಟರ ಮಟ್ಟಿಗಿದೆ ಅಂಥೇಳಿ. ಅಲ್ಲಿ ಕನ್ನಡ ಬರೋನು ಕನ್ನಡದಲ್ಲಿ ಮಾತಾಡಲ್ಲ, ಇಂಗ್ಲೀಷ್ ಬಂದರೂ ಅವನು ಇಂಗ್ಲೀಷಲ್ಲಿ ಮಾತಾಡಲ್ಲ, ತಮಿಳಲ್ಲೇ ಮಾತಾಡ್ತಾನೆ. ಆದರೆ ನಾವು ಸೃಜನಶೀಲರು ನೋಡಿ. ಹಾಗಾಗಿ ನಮ್ಮ ಚಲನಚಿತ್ರಗಳು ಇವತ್ತು ಓಡದಂಥ ಸಂದರ್ಭದಲ್ಲಿ ತಮಿಳಿನ ಚಿತ್ರವೊಂದು ಕರ್ನಾಟಕದಲ್ಲಿ ರಾರಾಜಿಸುತ್ತೆ ಅಂತ ಹೇಳಿದರೆ, ಕನ್ನಡದ ಚಿತ್ರಗಳು ಥಿಯೇಟರ್ಗೋಸ್ಕರ ಒದ್ದಾಡಬೇಕು ಅಂತ ಹೇಳಿದರೆ ಪರಿಸ್ಥಿತಿಯನ್ನು ನಾವು ಎಲ್ಲಿಗೆ ತಂದು ನಿಲ್ಲಿಸಿದ್ದೀವಿ? ಇದಕ್ಕೆಲ್ಲ ಕಾರಣ ಯಾರು? ನಾವು ನೀವುಗಳೇ.